ಪ್ರತಿ ಉತ್ತರ ಕರ್ನಾಟಕದವರಿಗೆ ಕ್ಷಮೆ ಕೇಳ್ತೇನೆ. ಸರ್, ರಿಷಬ್ ಶೆಟ್ಟಿ ಅಂತ ನಟರ ಜೊತೆ ನೀವು ಮಾಡ್ತಾ ಇದ್ರಿ, ಇವಾಗ ನೀವೇ ಮೇನ್ ರೋಲಲ್ಲಿ ಲೀಡ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅದೇ ಲವ್ ಕೇಸ್ ಅಂತ, ಸೊ ನನಗೆ ಕಿಟ್ಟಿ ಸರ್ ಜೊತೆ ಆ್ಯಕ್ಟ್ ಮಾಡುವಂಥ ಭಾಗ್ಯ ಸಿಕ್ತು. ಹಾಗೆಯೇ ನಾಗಭೂಷಣ್ ಸರು, ಸುಧಾರಾಣಿ ಮೇಡಮ್, ಪ್ರಮೋದಣ್ಣ ಆಬ್ವಿಯಸ್ಲಿ. ಸೊ ಪ್ರಮೋದಣ್ಣ ಜೊತೆ ಮಾಡಿ ಇದಿದೆ, ಬಟ್ ಇವರು ನಮಗೆ ಕಿಟ್ಟಿ ಸರ್ದು ಸ್ವಲ್ಪ ಭಯ ಆಗ್ತಾಯಿತ್ತು ಹೇಗೆ ಅಂತ ಸೀರಿಯಸ್ಲಿ ಹೇಳ್ತೇನೆ. ತುಂಬ ಸಪೋರ್ಟ್ ಮಾಡಿ ಅವರು, ಅಂದರೆ ಒಂದು ಅಣ್ಣನ ಪ್ರೀತಿ ಅಂತ ಹೇಳ್ಬೋದು. ಕಿಟ್ಟಿ ಸರು ತುಂಬ ಪ್ರೀತಿಯಿಂದ ನಮ್ಮನ್ನು ಮಾತಾಡ್ಸೋರು, ಆಮೇಲೆ ಹೆಲ್ಪ್ ಮಾಡೋರು, ನಮ್ಮ ಪೋಷನಿಗೆ ಬರೋರು. ಅಂದರೆ ಅವ್ರಿಗೆ ರೆಸ್ಟ್ ಇರುತ್ತೆ, ಸೊ ಕ್ಯಾರವನಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ಅವ್ರು ಬಂದು ಅಲ್ಲೇ ನಿಂತು ನನ್ನ ಪೋಷನ್ ಆಗಬೇಕಾದ್ರೂ ನನಗೆ ಇಲ್ಲ ಮಗ ಈ ಥರ ಮಾಡು, ಸ್ವಲ್ಪ ಚೆನ್ನಾಗಿ ಬರ್ಬೋದೇನೋ ಅಂತ ಹೇಳ್ಕೊಡ್ತಾಯಿದ್ರು. ಸೊ ತುಂಬ ಗೈಡ್ ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ನಿಮಗೆ ರಿಷಬ್ ಶೆಟ್ಟಿ ಸರ್ ಜೊತೆ ಮಾಡೋದಕ್ಕೆ ಮತ್ತು ಕಿಟ್ಟಿ ಸರ್ ಜೊತೆ ಮಾತಾಡೋದಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತು? ಹಾಗೆ ನನಗೆ ರಿಷಭಣ್ಣ ಗುರುಗಳು. ಸೊ ರಿಷಭಣ್ಣ ಅಂದರೆ ರಿಷಭಣ್ಣ ಹೇಗಂತ ಹೇಳಿದರೆ, ಅವರು ನನಗೆ ಆ್ಯಕ್ಟಿಂಗ್ ಕಲಿಸಿರೋದು ಅಲ್ಲಿಂದ, ನಾನು ರಿಷಭಣ್ಣ ಕಲಿಸಿರೋದು. ಸೊ ರಿಷಭಣ್ಣನ ಅಲ್ಲಿಂದ ಬಂದಿರೋದು ನಾನು. ರಿಷಭಣ್ಣ, ಆಮೇಲೆ ಸನಿಲ್ ಗೌತಮ್, ಸೂಫ್ರಮ್ಸು ರವಿ ಅಣ್ಣ, ಸನಿಲ್ ಗೌತಮ್, ಮತ್ತು ಪ್ರಕಾಶ್ ಅಣ್ಣ, ರಾಜಣ್ಣ, ಇದು ರಾಜ್ ಬಿ ಶೆಟ್ಟಿ, ರಾಜಣ್ಣ, ಇವರೆಲ್ಲ ನನಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಿದ್ದೆ ಆ್ಯಕ್ಟಿಂಗಿಗೆ. ಸೊ ಅಲ್ಲಿಂದ ಒಂದು ಬೇಸ್ ಕಲಿತು ಬಂದೆ ನಾನು. ಅಂದರೆ ಆ ಥರ ಆ್ಯಂಡ್ ವರ್ಕಿಂಗ್ ಸಹ ನನಗೆ ತುಂಬ ಖುಷಿಯಾಗೋದು. ನನಗೆ ಅಲ್ಲಿ ಒಂದು ಸೇಫ್ ಫೀಲ್ ಇತ್ತು. ನನಗೆ ಹೊರಗೆ ಬಂದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು, ಒಂದು ಭಯ ಆಗ್ತಾಯಿತ್ತು ಹೇಗೆ ಅಂತ. ಬಟ್ ಇವರು ತುಂಬ, ಕಿಟ್ಟಿ ಸರ್ ತುಂಬ ಫ್ರೀ ಮಾಡಿ ತುಂಬ ಕೂಲಾಗಿ ನಮ್ಮ ಹತ್ರ, ಅಂದರೆ ಅವ್ರು ಹೇಳೋ ನಮ್ಗೆ ಹೀಗೆ ತೋರುತ್ತೆ. ಅವ್ರು ಕೆಲವೊಮ್ಮೆ ಮಗ ಈ ಥರ ಮಾಡ್ಬೋದಲ್ಲ ಅಂತ ಹೇಳಿದಾಗ, ಓ ಈ ಥರನೂ ಮಾಡ್ಬೋದಲ್ಲ ಅಂತೇಳಿ ಆ ಪಾಯಿಂಟ್ ಸಿಗ್ತಾಯಿತ್ತು ನನಗೆ ಸೆಟ್ಟಲ್ಲಿ. ಸೊ ಅದಕ್ಕೆ ತುಂಬ ಇದಾಯಿತು. ಆ್ಯಂಡ್ ಏನು ಬೇರೆ ಅಂತೆಲ್ಲ, ಎಲ್ಲ ನಾವೇ ಅಲ್ವಾ ಒಟ್ಟಿಗೆ, ನಮ್ಮದೇ ಎಲ್ಲರೂ ನಮ್ಮವರೇ. ಸೊ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನಾನು ಯಾವಾಗ ಇಂಡಸ್ಟ್ರಿಗೆ ಬಂದು ಇವಾಗಲೂ ನನಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಅಂದರೆ ಪ್ರೀತಿಯಿಂದ ಮಾಡಿದ್ದಾರೆ. ಕಿಟ್ಟಿ ಸರ್ ಆಗಲಿ, ನಾಗಭೂಷಣ್ ಸರ್ ಆಗಲಿ, ಸುಧಾರಾಣಿ ಮೇಡಮ್ಮು, ಆಮೇಲೆ ಜಿ ಅಣ್ಣ ಎಲ್ಲ ತುಂಬ ಫ್ರೆಂಡ್ಲಿ. ಸೊ ಇನ್ನೊಂದು ಒಳ್ಳೆ ಎಂಥ ಕುಟುಂಬ ಸಿಕ್ತು ನನಗೆ, ಒಂದು ಸಂಬಂಧ ಸಿಕ್ತು ಅಂತ ಹೇಳ್ಬೋದು. ಓಕೆ, ನಿಮ್ಮ ಹಿಂದಿನ ಪಿಕ್ಚರ್ಗಳಾಗಿರ್ಬೋದು, ಕಾಸರಗೋಡು ಪಿಕ್ಚರ್ ಆಗಿರ್ಬೋದು ಮತ್ತು ಕಾಂತಾರ ಆಗಿರ್ಬೋದು, ಅದರಲ್ಲೆಲ್ಲ ಒಂದು ಕರಾವಳಿಯ ಸೊಗಡಿತ್ತು, ಆ ಭಾಷೆ ಇಲ್ಲ ಆಯಿತು, ಮತ್ತು ಆ ಒಂದು ಆ್ಯಕ್ಟಿಂಗ್ ಮತ್ತು ನಿಮ್ಮ ಸುತ್ತಮುತ್ತ ವಾತಾವರಣ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿದೆ? ಆ್ಯಕ್ಚುಲಿ ಇದು ಬಂದು ಮಂಗಳೂರು ಬೆಲ್ಟೆಯ. ಸೊ ಸ್ಟೋರಿ ಬಂದು ನಾನು ಆ್ಯಕ್ಚುಲಿ ಬೆಂಗಳೂರು ಸ್ಲ್ಯಾಂಗಲ್ಲಿ ಮಾಡಿರೋದು ಒಂದು ಸಿನಿಮಾ, ಸ್ಕ್ಯಾಮ್ 1770 ಅಂತ. ಸೊ ಅದು ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ನನಗೆ ಇಶ್ಯೂ ಆಗ್ತಾಯಿತ್ತು. ಇವಾಗ ಬೆಂಗಳೂರು ಸ್ಲ್ಯಾಂಗು ಒಂಚೂರು ಅಡ್ಜಸ್ಟೇಬಲು. ಇದು ಆ್ಯಕ್ಚುಲಿ ಮಂಗಳೂರು ಸ್ಲ್ಯಾಂಗಲ್ಲಿತ್ತು. ಆ್ಯಕ್ಚುಲಿ ಸ್ಕ್ರಿಪ್ಟು ಬೆಂಗಳೂರಲ್ಲಿ ಇತ್ತು ಫಸ್ಟು, ಆಮೇಲೆ ಮಂಗಳೂರು ಸ್ಲ್ಯಾಂಗಿಗೆ ನಾವು ಡೈಲಾಗ್ ಇದ್ದು. ಬಟ್ ನನಗೆ ಅಷ್ಟು ಟಾಸ್ಕ್ ಆಗಲಿಲ್ಲ, ಬಿಕಾಸ್ ಮಂಗಳೂರು ಸ್ಲ್ಯಾಂಗಲ್ಲಿ ಇರೋದಕ್ಕೆ. ಸೊ ಏನು ಟಾಸ್ಕ್ ಆಗಲಿಲ್ಲ ಆ ಥರ. ನೀವು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಮಾತಾಡಬೇಕಾದ್ರೆ ಹೇಳ್ತೀರಾ, ನಾನು ಒಂದು ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೆ, ಒಬ್ಬ ಉತ್ತರ ಕರ್ನಾಟಕ ಬಂದು ಚಲೋ ಮಾಡಿ ಅಂತೇಳಿ, ಅದಕ್ಕೆ ನೀವು ಹೌದಾ ಅಂತೇಳಿ ನಿಮ್ಮದೇ ಆದಂಥ ಒಂದು ಭಾಷೆಯಲ್ಲಿ ಹಿಂಗೇನೋ ಒಂದು ಬೈತೀರ ಅಂತ ಹೇಳ್ತೀರಾ. ಯಾವ ಸಿನಿಮಾದಲ್ಲಿ ಅದು ಆ್ಯಕ್ಚುಲಿ ಆ ಕಾನ್ಸೆಪ್ಟೇ ಬೇಡ ಅಂತೇಳಿ ಇಟ್ಟಿದೆ ನಾನು. ಆ್ಯಕ್ಚುಲಿ ಅದನ್ನು ಹೇಳಬಾರ್ದು ಅಂತಲೇ ಇದ್ದಿದ್ದು, ಅದೇನೋ ಬಾಯಿ ತಪ್ಪಿ ಹೇಳಿದೆ. ಆ್ಯಕ್ಚುಲಿ ಆದ ವಿಷಯ ಸುಳ್ಳಲ್ಲ, ಅದು ಯಾಕೋ ಎಲ್ಲರೂ ಇದು ಮಾಡ್ತಾಯಿದ್ರು. ಏನಾದರೂ ಯಾರಿಗಾರು ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ, ಸಣ್ಣ ಹುಡುಗ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಾನು ಅದನ್ನು ಹೇಳಿರೋದು ರೀತಿ ಬೇರೆ, ನಾನೇನು ಆ ಊರಿನ ಬಗ್ಗೆ ಆಗಲಿ ನಾನು ಇದು ಮಾಡಲಿಲ್ಲ. ಯಾಕಂದ್ರೆ ನಂಗೆ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟ. ಆ್ಯಂಡ್ ನನ್ನ ಫ್ರೆಂಡ್ಸ್ಗಳು ಇದ್ದಾರೆ ಅಲ್ಲಿ ತುಂಬ ಜನ. ಇವಾಗ ಊರಲ್ಲಿ ನಮ್ಮ ಕಾಸರಗೋಡಲ್ಲಿ ಇರೋರೆಲ್ಲ ಉತ್ತರ ಕರ್ನಾಟಕದವರೇ ಇರೋದು ಜಾಸ್ತಿ. ಸೊ ಅಲ್ಲಿ ನನ್ನ ಫ್ರೆಂಡ್ಸ್ಗಳು ಅವರೇ. ಸೊ ಆ ಊರಿನ ಬಗ್ಗೆನೂ ಇದಕ್ಕೆ ನಾನೇನೋ ಮಸ್ತ್ ಮಜಾದಲ್ಲಿ ಜಾಲಿಯಲ್ಲಿ ಹೇಳಿರೋದು. ಅದು ಆ ವಿಷಯ ಆಗಿರೋದು ಈ ಥರ ಆಗಿತ್ತು ಒಂದು ಇನ್ಸಿಡೆಂಟು ಅಂತ. ಅದೇನೋ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಕೆಲವರು. ಸೊ ಎಲ್ಲರಿಗೆ ಯಾರಿಗೆಲ್ಲ ಮನಸ್ಸಿಗೆ ಬೇಜಾರಾಗಿದೆಯೋ ಎಲ್ಲ ಪ್ರತಿ ಉತ್ತರ ಕರ್ನಾಟಕದವರಿಗೆ ಕ್ಷಮೆ ಕೇಳ್ತೇನೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಈ ಕ್ವಶನ್ ನಾನು ಆ್ಯಕ್ಚುಲಿ ಅಂದ್ಕೊಳ್ತಾ ಇದ್ದೆ ಇದು ಎಲ್ಲೋ ಬರುತ್ತೇನೋ ಅಂತ. ನನಗೆ ಈ ಕಾನ್ಸೆಪ್ಟು ಅದೇ, ನಾನು ಉತ್ತರ ಕರ್ನಾಟಕ, ನಾನು ಬೇಸಿಕಲಿ ಧಾರವಾಡದವನು, ಅದಕ್ಕಾಗಿ ನಾನು ಬೇಜಾರಾಗಿದ್ದು ಅಂತ ಸೊ ಸಾರಿ. ಓಕೆ ಸೊ ಅದೇ ಸಾರಿ. ಯಾಕಂದರೆ ನಾನು ಅದನ್ನು ಹೇಳಿರೋದು ತಪ್ಪು ರೀತಿಲಲ್ಲ. ಅಂದರೆ ನಾನು ಈ ಥರ ನನಗೆ ಗೊತ್ತಿಲ್ಲ. ಅವಾಗ ನಾನು ಫಸ್ಟ್ ಟೈಮ್ ಹೋದಾಗ ನನಗೆ ಅದು ಗೊತ್ತಿಲ್ಲ, ಈ ಥರ ಹೇಳ್ತಾರೆ ಅಂತ. ನಾನು ಬಂದು ಕಾಸರಗೋಡ್ನವ. ಸೊ ಬೇಸಿಕ್ಲಿ ಅದು ನಿಮಗೆ ತುಳುನಾಡು ಅಂತ ಬರುತ್ತೆ, ಮಂಗಳೂರು ಆ ಬೆಲ್ಟ್ ಅದು. ಬಟ್ ಗೌರ್ಮೆಂಟಲ್ಲಿ ಬಂದು ಕೇರಳ. ಸೊ ನಾವಲ್ಲಿ
ಅದೊಂದು ಕಾಸರಗೋಡು ಅಂತ ಹೇಳಿದ್ರೆ ಆಚೆ ಕೇರಳನೂ ಅಲ್ಲ, ಈಚೆ ಕರ್ನಾಟಕನೂ ಅಲ್ಲ, ಏನೋ ಒಂದು ಗ್ರಾಮ ಅಷ್ಟೇ ಕಾಸರಗೋಡು ಮಾತ್ರ ಅಂತೇಳಿ ನಾವು ಮಂಗಳೂರಿಗೆ ಹೋಗ್ತಾ ಬರ್ತಿದ್ವಿ ಅಷ್ಟೇ ಹೊರತು. ಆಗ ಚಿಕ್ಕದಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ, ಹೊರಗಿನ ಪ್ರಪಂಚದಲ್ಲ ಏನು ಗೊತ್ತಿಲ್ಲ. ನಾನು ಉತ್ತರ ಕರ್ನಾಟಕಕ್ಕೆ ಫಸ್ಟ್ ಟೈಮ್ ಹೋಗೋದಾಗ, ಆ ಟೈಮಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಆಗಿತ್ತು. ಆ ಥರ ಹೇಳ್ತಾರೆ, ಅದು ಹೇಳಲ್ಲ ಅಂತ ಹೇಳ್ತಿದ್ದಾರೆ, ಫ್ರೆಂಡ್ಸಿಗೆ ಮಾತ್ರ ಹೇಳೋದಂತ. ಬಟ್ ಆಗಿರೋದಕ್ಕೆ ನಾನು ಹೇಳಿದೆ. ಅದನ್ನು ನಾನು ಇಂಟರ್ವ್ಯೂಲಿ ಹೇಳಬಾರ್ದಿತ್ತು, ಅದು ನನ್ನ ತಪ್ಪು. ಸೊ ನಾನು ಹೇಳಿರಲಿಲ್ಲ. ಏನೋ ಒಂದು ಮಜಾ ಆಗಿ, ಅಂದರೆ ಏನೋ ಎಂಜಾಯ್ಮೆಂಟಲ್ಲಿ ಹೇಳ್ತಾ ಮಾತಾಡ್ತಾ ಹೇಳಿದೆ. ಅದು ಬ್ಯಾಡ್ ಅಂತಲ್ಲ, ಅಲ್ಲಿಯ ರೀತಿ. ಆ್ಯಂಡ್ ನಮ್ಮದು ಹೇಳ್ತೇವಲ್ಲ, ಈಗ ನಾವು ಹೇಳೋದು ಈಗ ಮಂಗಳೂರು ಕಡೆದು ನಾನು ಅದು ಹೇಳಿದೆ. ನಾವು ಮಂಗಳೂರು ಕಡೆಯಲ್ಲಿ ಬೇಸಿಕ್ಲಿ ಅದೇ ಬೇವರ್ಸಿ ಅಂತ ಯೂಸ್ ಮಾಡ್ತೀವಿ. ಸೊ ಅದು ನಾರ್ಮಲಿ ಯೂಸ್ ಮಾಡ್ತೀವಿ ನಾವು ಎಲ್ಲರ ಹತ್ರನೂ. ಸೊ ಅದೇ ಥರ ಅಲ್ಲಿದು, ಅದನ್ನು ಮಾತ್ರ ನಾನು ಹೇಳಿಕೊಟ್ಟಿದ್ದು. ಏನು ತಪ್ಪಾಗಿ ಹೇಳಲಿಕ್ಕೆ ನಾನು ಬಯಸಲಿಲ್ಲ. ಸೊ ಅದೇ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ಕೊಳ್ತಿದ್ದೀನಿ ಅಷ್ಟೇ. ಈಗ ಸಿನಿಮಾ ಯಾವಾಗ ತೆರೆ ಮೇಲೆ ನಾವು ನೋಡೋದು? ಇದು ಆ್ಯಕ್ಚುಲಿ ಆಗಸ್ಟ್ ಏನೋ ಶೀಘ್ರದಲ್ಲಿ ಇದೆ ಅಂತ ಹೇಳಿದ್ರು. ಸೊ ಆದಷ್ಟು ಬೇಗ ಬರಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಯಾಕಂದರೆ ನಿಮಗೆ ಖಂಡಿತವಾಗ್ಲೂ ಖುಷಿ ಆಗ್ಬೋದು ಈ ಸಿನಿಮಾ ನೋಡಿದಾಗ. ಆ್ಯಂಡ್ ನಿಮ್ಗೆ ಕಿಟ್ಟಿ ಸರ್ದು ಲುಕ್ಕೇ ನೋಡ್ಬೋದು. ಈಗ ಕಿಟ್ಟಿ ಸರ್ದು ಒಂಥರ ಬೇರೆ ಲೆವೆಲ್ ಇದೆ ಕ್ಯಾರೆಕ್ಟ್ರು. ನನಗೆ ತುಂಬ ಹತ್ತಿರವಾಗಿ ನನಗೆ ಇಷ್ಟ ಆಗಿದ್ದು ಅಂದರೆ ಆ್ಯಸ್ ಎ ವರ್ಕರ್ ಆಗಿ ಸಹ, ಒಬ್ಬ ವೀಕ್ಷಕನಾಗಿ ಸಹ ನನಗೆ ತುಂಬ ಇಷ್ಟ ಆದಂಥ ಕ್ಯಾರೆಕ್ಟ್ರು ಕಿಟ್ಟಿ ಸರ್ದು ಪರ್ಸನಲಿ ಧನ್ರಾಜ್ ಆಲ್ವಾ ಅಂತ ಕ್ಯಾರೆಕ್ಟ್ರು. ಸೊ ನನಗೆ ತುಂಬ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಅದು. ಸಿನಿಮಾ ಬಗ್ಗೆ ಮತ್ತೆ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಏನಾದರೂ ಹೇಳೋದಾದರೆ? ವಂಶಿ ಇದರಲ್ಲಿ ಹೀರೋಯಿನು. ಸೊ ವಂಶಿ ನನಗೆ ಅಂದರೆ ತುಂಬ ಫ್ರೆಂಡ್ಲಿ ಅವಳು. ನಾನು ಫಸ್ಟ್ ಟೈಮ್ ಬಂದಾಗ ಇದು ಲೋಕೇಶ್ಗೆ ಅಂತ ಫಸ್ಟ್ ಮಾತುಕತೆಗೆ ಬಂದಾಗ ಅಲ್ಲಿ ಬಂದಿರ್ತಾಳೆ ಅವಳು. ಆವಾಗ ಮಾತಾಡಿ ಒಳ್ಳೆ ರೀತಿಲಿ ಪರಿಚಯ ಇರೋ ಥರನೇ ಮಾತಾಡಿದ್ಲು, ಒಳ್ಳೆ ರೀತಿಯಲ್ಲಿ ಮಾತಾಡಿದ್ಲು. ಅವಳನ್ನು ಆ್ಯಕ್ಚುಲಿ ನಾನು ಚಿಕ್ಕದಿರ್ಬೇಕಾದ್ರೆ ನೋಡಿದ್ದೆ. ಅಂದರೆ ಡ್ರಾಮಾ ಜೂನಿಯರ್ಸ್ ಆಗಬೇಕಾದ್ರೆ ನಮ್ಮ ಸರ್ಕಾರಿ ಆಗಿತ್ತು. ಸೊ ಆವಾಗ ನಾನು ಮೀಟಾಗಿದ್ದೆ. ಅದಾದಮೇಲೆ ಲವ್ಕೇಸಿಗೆ ಇದಾದದು. ತುಂಬ ಫ್ರೆಂಡ್ಲಿ ಮಾತಾಡಿದ್ಲು, ತುಂಬ ಫ್ರೆಂಡ್ಲಿ ಇದ್ಲು. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದ್ಲು. ಅಂದರೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಮಗೂ ಸಪೋರ್ಟ್ ಮಾಡಿ, ಅಂದರೆ ಆಪೋಸಿಟ್ ಒಬ್ಬ ಕ್ಯಾರೆಕ್ಟ್ರಿಗೆ ಸಪೋರ್ಟ್ ಮಾಡಿ ಮಾಡ್ತಾಯಿದ್ಲು. ನಮ್ಗೆ ಫೀಲ್ ಆಗೋ ಥರ, ಅಂದರೆ ಒಂದು ಆರ್ಟಿಸ್ಟಿಗೆ ಇನ್ನೊಬ್ರು ಕೊಡುವ ಒಂದು ಇದೆಯಲ್ಲ, ಇನ್ನೊಂದು ಆರ್ಟಿಸ್ಟ್ ಕೊಡುವ ಒಂದು ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ಮಾಡಿದ್ದಾಳೆ. ತುಂಬ ಖುಷಿಯಾಗಿದೆ ಅವಳ ಜೊತೆ ಕೆಲಸ ಮಾಡಿ, ತುಂಬ ಖುಷಿಯಾಗಿದೆ. ನಾವು ಕಾಂತಾರದಲ್ಲಿ ನೋಡಿದಂಥ ಲಚ್ಚು ಮತ್ತು ಕಾಸರಗೋಡಿನಲ್ಲಿ ನೋಡಿದಂಥ ಪ್ರವೀಣ, ಈ ಎರಡೂ ಪಾತ್ರಗಳಿಂದ ವಿಭಿನ್ನವಾಗಿ ನೋಡ್ಬೋದಾ ಇಲ್ಲಿ? ಖಂಡಿತವಾಗ್ಲೂ ಇದರಲ್ಲಿ ಬೇರೆ ಥರನೇ ಕ್ಯಾರೆಕ್ಟ್ರು. ಅಂದರೆ ನಿಮ್ಮ ಸ್ವಲ್ಪ ಹೇಳ್ಬೋದು? ಅಂದರೆ ಯಾವ ಥರ ಅಂತ ಹೇಳಿದರೆ, ಲೈಕ್ ಸಿನಿಮಾದಲ್ಲಿ ನೋಡೋದು ಬೆಸ್ಟು. ಏನೋ ಬಾಯಿ ತಪ್ಪಿ ಬರ್ಬೋದೇನೋ ಅಂತ ಸ್ವಲ್ಪ ಭಯ. ಅಂದರೆ ನಿಮ್ಗೆ ಏನು ಸರ್ಕಾರಲ್ಲಿ ನೋಡಿದ್ರಿ, ಅದರಲ್ಲಿ ಆ ಹುಡುಗ ಇನ್ನೋಸೆಂಟ್ ಬಾಯ್ ಪ್ರವೀಣ ಅಂತ. ಆ್ಯಂಡ್ ಇದರಲ್ಲಿ ಲಚ್ಚು ಅಂತ ಕ್ಯಾರೆಕ್ಟರ್ ಸ್ವಲ್ಪ ಸ್ಮಾರ್ಟ್ ಆಗಿದ್ದಾನೆ, ಒಂದಷ್ಟು ಇದಿದೆ ಒಂದು. ಸೊ ಈ ಕ್ಯಾರೆಕ್ಟರ್ ಬಂದು ಸ್ಮಾರ್ಟ್ ಇದ್ದಾನೆ ಅವನು. ಸೊ ಆ ಒಂದು ಮಿಕ್ಸ್ಚರಲ್ಲಿ ಹೋಗುತ್ತೆ. ಇನ್ನೋಸೆಂಟ್ ಗಾಯ್ ಆ್ಯಂಡ್ ಸ್ಮಾರ್ಟ್ ಇದ್ದಾನೆ ಅಂತ, ಬೇಸಿಕ್ಲಿ ಸ್ಮಾರ್ಟ್ ಇದ್ದಾನೆ ಅವನು, ಓಡಾಡ್ತಾನೆ ಆ ಕಡೆ ಈ ಕಡೆ ಅಂತ. ಆ ಥರ ಒಂದು ಕ್ಯಾರೆಕ್ಟ್ರ್ ಚೆನ್ನಾಗಿದೆ ಅದು ಸಬ್ಜೆಕ್ಟ್.